ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ಆತ್ಮೀಯರೇ, ಜೀವನದಲ್ಲಿ ನಾವು ಯಾವಾಗಲೂ ನೆಗೆಟಿವ್ ನೋಡ್ತಾ ಇರ್ತೀವಿ. ನೆಗೆಟಿವ್ ನೋಡ್ತಾ ಇರುವಂತಹ ಒಂದು ಅಭ್ಯಾಸ ಇರೋರಿಗೆ ಪಾಸಿಟಿವ್ ನೋಡೋಕ್ಕೆ ಬರಲ್ಲ. ಆದರೆ ಪಾಸಿಟಿವ್ ನೋಡ್ತಕ್ಕಂಥವ್ರಿಗೆ ನೆಗೆಟಿವಲ್ಲೂ ಕೂಡ ಪಾಸಿಟಿವ್ ನೋಡೋದಕ್ಕೆ ಒಂದು ಏನಾದರೂ ಒಂದು ಐಡಿಯಾ ಅಥವಾ ಏನಾದರೂ ಒಂದು ಯುಕ್ತಿ ಹೊಳೆಯುತ್ತೆ. ಇವತ್ತು ನಾನು ನಿಮ್ಮ ಜೊತೆಗೆ ಇನ್ಸ್ಪೈರಿಂಗ್ ವಿಡಿಯೋಸ್ನಲ್ಲಿ, ಈ ಸೀರೀಸ್ನಲ್ಲಿ ಒಂದು ಕಥೆಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ಒಬ್ಬ ರಾಜ್ಯದಲ್ಲಿ ರಾಜ, ಅವನು ಏನಾಗಿರ್ತಾನಂತ ಹೇಳಿದ್ರೆ, ಒಂದು ಕಣ್ಣಿರುತ್ತೆ ಅವನಿಗೆ, ಒಂದು ಕಾಲಿರುತ್ತೆ, ವಿಕಲಾಂಗ ಅಂತ ಹೇಳ್ಬೋದು. ವಿಕಲಾಂಗ ರಾಜ. ಆದರೆ ಪ್ರಜೆಗಳು ಅವನನ್ನು ತುಂಬ ಚೆನ್ನಾಗಿ ಗೌರವಿಸ್ತಾರೆ. ಆ ರಾಜ ಕೂಡ ರಾಜ್ಯವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರ್ತಾನೆ. ಆದರೆ ಅವನಿಗೊಂದು ಕಾಲಿರಲ್ಲ, ಒಂದು ಕಣ್ಣಿರಲ್ಲ. ಒಮ್ಮೆ ಆ ರಾಜ ಅವನ ಒಂದು ಆಸ್ಥಾನದಲ್ಲಿ ಅವನ ಪೂರ್ವಿಕರ ಭಾವಚಿತ್ರಗಳನ್ನೆಲ್ಲ ನೋಡ್ತಾ ತುಂಬ ಖುಷಿ ಪಡ್ತಾನೆ. ಎಂತೆಂಥ ಸಾಮ್ರಾಟ್, ಎಂತೆಂಥ ವೀರರು, ಶೂರರು, ಎಂತೆಂಥ ದೊಡ್ಡ ದೊಡ್ಡ ಮಹಾರಾಜರು ಈ ರಾಜ್ಯದಲ್ಲಿ ರಾಜ ಮಾಡಿದ್ದಾರೆ, ಇವತ್ತು ನಾನಿದ್ದೀನಿ ಅಂತ. ಎಲ್ಲಾರ್ದು ಕೂಡ ಚಿತ್ರಪಟಗಳನ್ನು ನೋಡ್ಕೊಳ್ತಾ ಭಾವಚಿತ್ರಗಳನ್ನು ಕೊನೆಯಲ್ಲಿ ಬರ್ತಾನೆ. ಕೊನೆಯಲ್ಲಿ ಬಂದಾಗ ಅವನಿಗೆ ಒಂದು ಆಲೋಚನೆ ಬರುತ್ತೆ, ಇಷ್ಟು ಸುಂದರವಾದಂಥ ಫೋಟೋಗಳ ನಂತರ ನನ್ನ ಫೋಟೋ ಬರುತ್ತಲ್ಲ, ನನ್ನ ಫೋಟೋ ನೋಡಿದಾಗ ಹೇಗಿರುತ್ತೆ, ನನ್ನ ಫೋಟೋ ಒಂಥರ ವಿಕಲಾಂಗವಾದಂಥ ಫೋಟೋ ಇರುತ್ತೆ ಅಂತ ಹೇಳಿ ವ್ಯಥೆ ಪಡ್ತಾನೆ, ಬಾಧ ಪಡ್ತಾನೆ. ಆಗ ಅವನು, ನಾನು ಸಾಯಬೇಕಾದ್ರೆ ಶಾಂತವಾಗಿ ಸಾಯಬೇಕು, ಅದಕ್ಕೆ ಅವನು ಒಂದು ಶಾಸನ ಮಾಡ್ತಾನೆ, ಅಂದರೆ ಅನೌನ್ಸ್ಮೆಂಟ್ ಮಾಡಿಸ್ತಾನೆ. ಯಾರಾದರೂ ನನ್ನನ್ನು ತುಂಬ ಸುಂದರವಾದಂಥ ರೀತಿಯಲ್ಲಿ ನನ್ನ ಚಿತ್ರವನ್ನು ಬಿಡಿಸಿ ಇಲ್ಲಿ ಈ ಫೋಟೋ ಹತ್ತಿರದಲ್ಲಿ ಇಡೋ ಹಾಗೆ ಮಾಡಿದ್ರೆ ನಾನು ಅವರಿಗೆ ಒಳ್ಳೆ ಒಂದು ಬಹುಮಾನ ಕೊಡ್ತೀನಿ ಅಂತ. ದೊಡ್ಡ ದೊಡ್ಡ ಆರ್ಟಿಸ್ಟ್ ಬರ್ತಾರೆ, ಅಯ್ಯೋ ಒಂದು ಕಾಲಿಲ್ಲ, ಒಂದು ಕಣ್ಣಿಲ್ಲ, ಈತನ ಒಂದು ಭಾವಚಿತ್ರನ ನಾವು ಹೆಂಗೆ ಸುಂದರವಾಗಿ ಮಾಡೋದು, ಈತನ್ನ ಹೆಂಗೆ ಹೈಲೈಟ್ ಮಾಡೋದು ಇಷ್ಟು ಚಿತ್ರಗಳ ಮಧ್ಯದಲ್ಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ತಿರಸ್ಕಾರ ಮಾಡ್ತಾರೆ. ಒಂದು ವೇಳೆ ನಾವು ಮಾಡ್ತೀವಿ, ರಾಜನಿಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ನಮಗೆ ಶಿಕ್ಷೆ ಕೊಟ್ಬಿಡ್ತಾನೆ ಅಂತ ಎಲ್ಲರೂ ಕೂಡ ತಿರಸ್ಕಾರ ಮಾಡಿಬಿಡ್ತಾರೆ. ಆದರೆ ರಾಜ ಬಹುಮಾನ ಕೊಡ್ತೀನಿ ಅನ್ನೋದು ಊರೆಲ್ಲ ಹಬ್ಬಿರುತ್ತೆ. ಒಬ್ಬ ಚಿಕ್ಕ ಹುಡುಗ ಅವನು ಬಂದು ರಾಜನ ಹತ್ರ ಕೇಳ್ತಾನೆ, ಮಹಾರಾಜರೇ, ನನಗೆ 24 ಗಂಟೆ ಕೊಡಿ, ನಾನು ಒಳ್ಳೆ ಚಿತ್ರನ ಬಿಡಿಸ್ತೀನಿ ಅಂತಾನೆ. ಆ ಚಿತ್ರನ ಬಿಡಿಸ್ಬೇಕಾದ್ರೆ ಆ ಹುಡುಗ ಎಷ್ಟು ಸುಂದರವಾದಂತಹ ಒಂದು ಚಿತ್ರನ ಬಿಡಿಸಿರ್ತಾನೆ ಅಂದರೆ, ರಾಜ ಒಂದು ಕುದುರೆ ಮೇಲೆ ಕೂತಿರ್ತಾನೆ, ಒಂದು ಕಾಲು ಕಾಣ್ತಾ ಇರುತ್ತೆ, ಯಾವುದು ಕುಂಟು ಕಾಲಿರುತ್ತೆ, ಕಾಲಿರಲ್ಲ, ಅದು ಕಾಣ್ತಾ ಇರಲ್ಲ. ಆ ರಾಜ ಒಂದು ಬಾಣ ತಗೊಂಡ್ಬಿಟ್ಟು ಗುರಿ ಇಟ್ಟು ಬಿಡ್ತಾ ಇರ್ತಾನೆ. ಅವನಿಗೆ ಯಾವ ಕಣ್ಣಿರಲ್ಲ, ಆ ಕಣ್ಣನ್ನು ಮುಚ್ಚಿರೋ ಥರ ತೋರಿಸ್ತಾನೆ, ಒಂದು ಕಣ್ಣು ಓಪನ್ ಇರೋ ಥರ ಪೇಂಟ್ ಮಾಡ್ತಾನೆ. ಆಗ ಆ ಚಿತ್ರ ನೋಡಿದಾಗ ರಾಜನಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಅವನ ಅಂಗವಿಕಲತೆನೇ ಅಲ್ಲಿ ನಿರ್ಣಾಮ ಆಗೋಗುತ್ತೆ. ಆ ರಾಜ ರಿಯಾಲಿಟಿ ಇದ್ದಂಗೆ ತೋರಿಸುತ್ತೆ ಹೊತ್ತು ಅವನಲ್ಲಿ ವಿಕಲಾಂಗ ಆಗಿರೋ ಥರ ಕಾಣಿಸೋದಿಲ್ಲ. ನೋಡ್ರಿ, ಆ ನೆಗೆಟಿವಲ್ಲಿ ಕೂಡ ಪಾಸಿಟಿವ್ ಹೇಗೆ ಆ ಒಂದು ಚಿತ್ರಕಾರನ ಆ ಹುಡುಗನ ರೂಪದಲ್ಲಿ ಕಂಡುಕೊಂಡ. ಅಂದರೆ ಇದರ ಅರ್ಥ ಏನು, ನಮ್ಮ ಜೀವನದಲ್ಲಿ ಎಷ್ಟೋ ನೆಗೆಟಿವ್ಸ್ ಇರುತ್ತೆ, ನಾವು ಆ ನೆಗೆಟಿವ್ ನೋಡ್ತಾ ಇರ್ತೀವಿ, ಅದಕ್ಕೆ ನಮಗೆ ಪಾಸಿಟಿವ್ ಕಾಣಲ್ಲ. ಆ ನೆಗೆಟಿವಲ್ಲೂ ನಾವು ಪಾಸಿಟಿವ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲೋ ಒಂದು ಕಡೆ ನಮಗೆ ಆ ಯುಕ್ತಿ ಅನ್ನೋದು ಹೊಳೆಯುತ್ತೆ. ನಮ್ಮ ಜೀವನದಲ್ಲಿ ನೆಗೆಟಿವ್ನ ಪಾಸಿಟಿವ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಕೂಡ ನಮ್ಮಲ್ಲಿ ವೃದ್ಧಿ ಆಗುತ್ತೆ. ಈ ಕಲಿಯುಗದ ವಾತಾವರಣದಲ್ಲಿ ಇಂಥ ಒಂದು ನೆಗೆಟಿವ್ ವೈಬ್ರೇಷನ್ಸಲ್ಲಿ ನಾವು ನೆಗೆಟಿವ್ನಲ್ಲಿ ಪಾಸಿಟಿವ್ ನೋಡಿದ್ರೇ ನಾವು ಉತ್ಸಾಹವಾಗಿರ್ತೀವಿ, ಬೇರೆಯವ್ರಿಗೂ ಉತ್ಸಾಹವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆತ್ಮೀಯರೇ, ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ನೆಗೆಟಿವ್ನ ನೋಡ್ತಾ ಇದ್ದರೆ ಮುಂದೋಗೋಕ್ಕಾಗಲ್ಲ. ನೆಗೆಟಿವ್ ಮಧ್ಯದಲ್ಲಿ ಪಾಸಿಟಿವ್ ನೋಡ್ತೀರಾ ಅಂದ್ಕೊಳ್ಳಿ, ಯಾರಲ್ಲಿ ನೆಗೆಟಿವ್ ಇರುತ್ತೆ ಅವರಲ್ಲಿ ಕೂಡ ಏನಾದರೂ ಒಂದು ಪಾಸಿಟಿವನ್ನು ನೋಡಿಬಿಟ್ಟು ಅವರಿಗೆ ನೀವು ಇನ್ಸ್ಪೈರ್ ಮಾಡಿ, ಮೋಟಿವೇಟ್ ಮಾಡಿ, ಆಗ ನೀವು ಖುಷಿಯಾಗಿರ್ತೀರಾ, ಅವರು ಇರ್ತಾರೆ. ಇಬ್ಬರು ಖುಷಿಯಾಗಿದ್ದಾಗ ಜೀವನ ಏನಾಗಿರುತ್ತೆ, ತುಂಬ ಆನಂದವಾಗಿರುತ್ತೆ. ಹಾಗಾಗಿ ಈ ಕಥೆಯ ಸಂದೇಶನೇ ಆಗಿದೆ, ಇನ್ ಎವ್ರಿ ಸ್ಟೆಪ್ ಆಫ್ ಯುವರ್ ಲೈಫ್ see positive, be
ಪಾಸಿಟಿವ್. ಮತ್ತು ಇನ್ನಷ್ಟು ಇನ್ಸ್ಪೈರಿಂಗ್ ಸ್ಟೋರೀಸ್ ಒಂದಿಗೆ ನಾವು ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.